2020-21ರಲ್ಲಿ ದೆಹಲಿಯಲ್ಲಿ ಚಾರಿತ್ರಿಕ ರೈತರ ಹೋರಾಟ ನಡೆಯಿತು. 2020ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ 3 ಕಾಯ್ದೆಗಳ ವಿರುದ್ಧ ಪಂಜಾಬ್ ಮತ್ತು ಹರಿಯಾಣದ ರೈತರು ದಿಲ್ಲಿ ಚಲೋ ಆಂದೋಲನವನ್ನು ಆರಂಭಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ದೆಹಲಿಯ ಸಿಂಗು, ಟಿಕ್ರಿ ಮತ್ತು ಗಾಜಿಪುರ ಗಡಿಗಳಲ್ಲಿ ಜಮಾಯಿಸಿದರು. ಕೇಂದ್ರ ಸರ್ಕಾರವು ಈ ಹೋರಾಟವನ್ನು ಹತ್ತಿಕ್ಕಲು ಸಾಕಷ್ಟು ಪ್ರಯತ್ನಿಸಿತು. ನೀರಿನ ಪಿರಂಗಿ, ಅಶ್ರುವಾಯು ಮತ್ತು ಲಾಠಿ ಪ್ರಹಾರಗಳನ್ನು ಬಳಸಿದರು. ಇದ್ಯಾವುದಕ್ಕೂ ಜಗ್ಗದ ರೈತರ ಪಡೆ ಮುನ್ನುಗ್ಗಿತ್ತು. ಇದರ ಪರಿಣಾಮವಾಗಿ ನರೇಂದ್ರ ಮೋದಿ ಸರ್ಕಾರ ಈ 3 ಕಾಯ್ದೆಗಳನ್ನು ರದ್ದುಗೊಳಿಸುವುದಾಗಿ ಘೋಷಿಸಿತು. ರೈತರ ಹೋರಾಟಕ್ಕೆ ಗೆಲುವು ಸಿಕ್ಕಿತು. ಈ ರೈತರ ಹೋರಾಟ ಭಾರತದ ಇತಿಹಾಸದಲ್ಲೇ ಒಂದು ಚಾರಿತ್ರಿಕ ಹೋರಾಟವಾಗಿ ಉಳಿದುಕೊಂಡಿದೆ. Farmer will become helpless, right? The whole control of the farming will go into the big corporates' hands. ಇಂತಹದೇ ಒಂದು ಚಾರಿತ್ರಿಕ ಹೋರಾಟ ಕಳೆದ 4 ವರ್ಷಗಳಿಂದ, ಅಂದರೆ ಸತತ 1180 ದಿನಗಳಿಂದ ನಮ್ಮ ಕರ್ನಾಟಕದಲ್ಲೂ ನಡೆಯುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹಗಲು ರಾತ್ರಿ, ಮಳೆ ಗಾಳಿ ಬಿಸಿಲೆನ್ನದೆ ತಾವು ಹುಟ್ಟಿ ಬೆಳೆದ ಅನ್ನ ನೀಡಿದ ನೆಲವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಡುತ್ತಿದ್ದಾರೆ. ಅದಕ್ಕಾಗಿ ಇಲ್ಲಿಯೂ ಈಗ ದೇವನಹಳ್ಳಿ ಚಲೋ ಹೋರಾಟವು ಆರಂಭವಾಗಿದೆ. ಇಲ್ಲಿಯೂ ಕೂಡ ಆಳುವ ಸರ್ಕಾರಗಳ ಧೋರಣೆ ಒಂದೇ. ಬಂಡವಾಳಶಾಹಿಗಳ ಪರ ಕೆಲಸ ಮಾಡುವುದು, ಪೊಳ್ಳು ಆಶ್ವಾಸನೆಗಳನ್ನು ಕೊಡುವುದು, ಪೊಲೀಸರನ್ನು ಬಿಟ್ಟು ದೌರ್ಜನ್ಯವೆಸಗುವುದು, ಪ್ರಕರಣಗಳನ್ನು ದಾಖಲಿಸುವುದರ ಮೂಲಕ ವಾಮ ಮಾರ್ಗದಲ್ಲಿ ಚಳುವಳಿಯನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತದೆ. ಆದರೆ ಇದ್ಯಾವುದಕ್ಕೂ ಜಗ್ಗದ ರೈತರ ಚಳುವಳಿ ದಿನೇ ದಿನೇ ವ್ಯಾಪಕವಾಗಿ ಹಬ್ಬುತ್ತಲಿದೆ. ರೇ ಸ್ವಾಮಿ, ನಮ್ಮದು ಭೂಮಿ ಬೆಲೆ ಕಟ್ಟಕ್ಕೆ ನೀವು ಯಾರ್ರಿ? ನಮ್ಮ ಭೂಮಿ ಕಟ್ಟಕ್ಕೆ, ನಮ್ಮ ಭೂಮಿ ಬೆಲೆ ಕಟ್ಟಕ್ಕೆ ನಿಮ್ಗೇನು ಹಕ್ಕಿದೆ? ಕಟ್ಟಬೇಡ್ರಿ ಬೆಲೆನ, ಹೋಗ್ರಿ ಅಂತ ಹೇಳಿ. ಚನ್ನರಾಯಪಟ್ಟಣ ಫಲವತ್ತಾದ ಭೂಮಿ ಇರುವ ಒಂದು ಹೋಬಳಿ ಕೇಂದ್ರ. ಇಲ್ಲಿ ಕೃಷಿಯೇ ಪ್ರಧಾನ ಉದ್ಯೋಗ. ಇಲ್ಲಿ ಹಣ್ಣುಗಳಾದ ದ್ರಾಕ್ಷಿ, ಮಾವು, ಚಕ್ಕೋತ ಪ್ರಮುಖ ಬೆಳೆಗಳಾಗಿವೆ. ಅಲ್ಲದೆ ಸೊಪ್ಪು, ತರಕಾರಿ, ರೇಷ್ಮೆಯೂ ಸಹ ಇದೆ. ಹೈನುಗಾರಿಕೆಯೂ ಪ್ರಧಾನವಾಗಿದೆ. ಇಲ್ಲಿರುವ ಬಹುತೇಕರು ಕೃಷಿಕಾರರು ಮತ್ತು ಕೃಷಿ ಕೂಲಿ ಕಾರ್ಮಿಕರೇ ಆಗಿದ್ದಾರೆ. ಈ ಜನರಿಗೆ ಕೃಷಿಯೇ ಜೀವಾಳವಾಗಿದೆ. ಇಂತಹ ಒಂದು ಸಂಪದ್ಭರಿತವಾದ ಫಲವತ್ತಾದ ಭೂಮಿಯ ಮೇಲೆ ಕೈಗಾರಿಕೀಕರಣದ ನೆರಳು ಬೀಳಲು ಆರಂಭವಾದದ್ದು ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆರಂಭವಾದ ನಂತರ. ಕೈಗಾರಿಕೀಕರಣದ ಮೊದಲನೇ ಹಂತಕ್ಕೆ 1272 ಎಕರೆ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಈಗ 2ನೇ ಹಂತದ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದೆ. ದೇವನಹಳ್ಳಿ ತಾಲೂಕಲ್ಲಿ ವಿಮಾನ ನಿಲ್ದಾಣ ಬಂದಾದಮೇಲೆ ಆಗಿರೋಂಥ ಬದಲಾವಣೆ ಏನಪ್ಪ ಅಂತಂದರೆ, ವಿಮಾನ ನಿಲ್ದಾಣ ದೇವನಹಳ್ಳಿಗೆ ಯಾವಾಗ ಬಂತು ಆವಾಗಲಿಂದನೂ ಕೂಡ ದೇವನಹಳ್ಳಿಯ ಭೂಮಿ ಮೇಲೆ ಸರ್ಕಾರಗಳ ಮತ್ತು ಬಂಡವಾಳಶಾಹಿಗಳು ಕಂಡುಬಿದ್ದಿದೆ ಅಂತ ಹೇಳ್ಬೋದು. ಅವತ್ತಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಕೃಷಿ ಭೂಮಿನ ಬೇರೆ ಬೇರೆ ಉದ್ದೇಶಕ್ಕೆ ಅಕ್ವೈರ್ ಮಾಡ್ಕೊಳ್ತಾನೆ ಬಂದಿದ್ದಾವೆ. ಮೊದಲಿಗೆ ದೇವನಹಳ್ಳಿ ಏರ್ಪೋರ್ಟ್ ಆದಾಗ 4050 ಎಕರೆ ಭೂಮಿನ ಮೊದಲು ಅಕ್ವೈರ್ ಮಾಡಿಕೊಂಡ್ರು. 4050 ಎಕರೆ ಭೂಮಿ ಮೊದಲಿಗೆ ಅಕ್ವೈರ್ ಆಗಿತ್ತು. ಆ 4050 ಎಕರೆ ಭೂಮಿ ಅಕ್ವೈರ್ ಆದಮೇಲೆ ವೆರಿ ನೆಕ್ಸ್ಟ್ ಏನು ಮಾಡೋದು, ಅದರ ಪಕ್ಕದಲ್ಲೇ ಅದಕ್ಕೆ ಹೊಂದ್ಕೊಂಡಂಗೆ ಇರೋ ಹಾಗೆ ಇನ್ನೊಂದಷ್ಟು ಇದ್ಯಾವುದು ಏರೋಸ್ಪೇಸ್ಗೆ KIDB ಅಂತ ಹೇಳಿ ಒಂದು ಶುರು ಮಾಡಿ ಇದನ್ನು ಏರೋಸ್ಪೇಸ್ SEZ ಅಂತ ಶುರು ಮಾಡ್ತಾರೆ. ಅದಾದಮೇಲೆ SEZ ಶುರು ಮಾಡಿ ಆದಮೇಲೆ ವೆರಿ ನೆಕ್ಸ್ಟು ಇಲ್ಲಿ ಹೈಟೆಕ್ ಡಿಫೆನ್ಸ್ ಪಾರ್ಕ್ ಅಂತಂತ ಹೇಳಿ ಹೈಟೆಕ್ ಡಿಫೆನ್ಸ್ ಪಾರ್ಕಿಗೆ ಫಸ್ಟ್ ಫೇಸನ್ನು ಮಾರೇನಹಳ್ಳಿ ಸುತ್ತಮುತ್ತ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ಫೇಸು ಅದೇ ಡಿಫೆನ್ಸ್ ಪಾರ್ಕಿನ ಎಕ್ಸ್ಟೆನ್ಷನ್ ಏನಿದೆ ಅದು ಸೆಕೆಂಡ್ ಫೇಸನ್ನು ನಮ್ಮೂರು ಈಗ ಏನು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಏನು ಹೋರಾಟ ನಡೀತಿದೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಭೂಮಿನ ಮೊದಲಿಗೆ 4 ಹಳ್ಳಿಗಳ ಅರಳೂರು, ಪೋಲ್ನಹಳ್ಳಿ, ಬಾಳ್ಯ ಸೇರಿದಾಗೆ ಇಲ್ಲಿನ 4 ಹಳ್ಳಿಗಳ ಭೂಮಿನ ಮೊದಲು ಅಕ್ವೈರ್ ಮಾಡ್ಕೊಳ್ತಾರೆ. ಅದು 1282 ಎಕರೆ ಭೂಮಿನ ಈ 2ನೇ ಫೇಸ್ಗೆ ಏನು ಡಿಫೆನ್ಸ್ ಪಾರ್ಕಿನ 2ನೇ ಫೇಸ್ಗೆ ಅಕ್ವೈರ್ ಮಾಡ್ಕೊಳ್ತಾರೆ. ಇದಾದ ಮೇಲೆ ಕೆಲವೇ ದಿನಗಳಲ್ಲಿ 1777 ಎಕರೆ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಭೂಮಿ ಅದು. ಆ 13 ಹಳ್ಳಿಗಳ ಭೂಮಿನ ಅವರು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ.
ಮಾಡ್ತಾರೆ. 2022ರಲ್ಲಿ ನಮಗೆ ನೋಟಿಸ್ ಕೊಡ್ತಾರೆ. 2021 ಆಗಸ್ಟ್ನಲ್ಲಿ ಇದಕ್ಕೆ ನೋಟಿಫಿಕೇಷನ್ ಆಗುತ್ತೆ, ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗುತ್ತೆ. ಅದಾದ ನಂತರ 2022 ಏಪ್ರಿಲ್ 4ನೇ ತಾರೀಕಿಂದನೂ ಕೂಡ ಇಲ್ಲಿನ ರೈತರು ನಾವು ಈ ಭೂಮಿನ ಕೊಡೋಕ್ಕೆ ತಯಾರಿಲ್ಲ ಅಂತ ಅನ್ನೋ ಕಾರಣಕ್ಕೆ ಈ 13 ಹಳ್ಳಿಯ ರೈತರು ಎಲ್ಲ ಒಟ್ಟಿಗೆ ಸೇರಿ ಚನ್ನರಾಯಪಟ್ಟಣ ನಾಡು ಕಚೇರಿ ಮುಂಭಾಗ ಅನಿರ್ದಿಷ್ಟ ಅವಧಿ ಧರಣಿನ ಮಾಡೋಕ್ಕೆ ಕೂರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ 1172 ದಿನ ಆಗಿದೆ. ಇವತ್ತು ಅಷ್ಟು ದಿನದಿಂದನೂ ಕೂಡ ರೈತರು ಹೋರಾಟ ಮಾಡ್ತಾನೆ ಬರ್ತಿದ್ದಾರೆ. ಪಾಳ್ಯ, ಹರಳೂರು, ಪೋಲನಹಳ್ಳಿ, ಗೋಕೆರೆ, ಬಚ್ಚೇನಹಳ್ಳಿ, ನಲ್ಲೂರು, ಮಲ್ಲೇಪುರ, ನಲ್ಲಪ್ಪನಹಳ್ಳಿ, ಚೀಮಾಚನಹಳ್ಳಿ, ಮಟ್ಟಿಬಾರ್ಲು, ಮುದ್ದೇನಹಳ್ಳಿ, ಚನ್ನರಾಯಪಟ್ಟಣ, ತೆಲ್ಲೋಹಳ್ಳಿ, ಹ್ಯಾಡಾಳ ಈ ಗ್ರಾಮಗಳಲ್ಲಿ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್, ಈಗ ಮೊದಲನೇ ಹಂತ ಚನ್ನರಾಯಪಟ್ಟಣ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಗ್ರಾಮದಲ್ಲಿ ಮೊದಲನೇ ಹಂತದಲ್ಲಿ ಏನು ಮಾಡ್ತಾರೆ, 1200 ಎಕರೆಗೆ ನೋಟಿಫಿಕೇಷನ್ ಮಾಡ್ತಾರೆ 2014ರಲ್ಲಿ. ಆ 2014ರಲ್ಲಿ ನೋಟಿಫಿಕೇಷನ್ ಮಾಡಿದಾಗ ನಾಗನಾಯಕನಹಳ್ಳಿ, ಪಾಳ್ಯ, ಹಳ್ಳೂರು, ಮುದ್ದೇನಹಳ್ಳಿ ನೋಟಿಫಿಕೇಷನ್ ಮಾಡ್ತಾರೆ. ಜನಕ್ಕೆ ಏನಾಯಿತು ಅಂದರೆ, ಏನೋ ಕೈಗಾರಿಕೆ ಬರುತ್ತೆ, ಏನೋ ಉದ್ಧಾರ ಆಗೋಗ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೋಶಲ್ಲಿ 2014ರಲ್ಲಿ ಬೆಂಗಳೂರಿನಂಥ ಖನಿಜ ಭವನಕ್ಕೆ ಓಡೋಡಿ ಹೋಗ್ತಾರೆ ಜನ. ಈ ನೋಟಿಫಿಕೇಷನ್ ಬಂತಲ್ಲ, ಏನು ಮಾಡೋದು ಅಂತ. ಈ ಹೋರಾಟದ ಬಗ್ಗೆ, ಈ ಭೂಮಿ ಬಗ್ಗೆ ಕಾಳಜಿನೇ ಇಲ್ಲ. ಜಮೀನು ಹೋದರೆ ಪರವಾಗಿಲ್ಲ, ದುಡ್ಡು ಬಂದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ನಾವು ಇದ್ವಿ. ನಾವು ಓಡಾಡಿದ್ವಿ, ನಾವು ತಗೊಂಡ್ವಿ. ಅದೇನಾಗುತ್ತೆ ಅಂದರೆ 2019-20ರಲ್ಲಿ ಹಣ ಕೊಟ್ಟರು. ಹಣ ಕೊಟ್ಟಾಗ ಮನೆ ಕಟ್ಕೊಂಡ್ರು, ಒಂದೊಂದು ಕಾರ್ ತಗೊಂಡ್ರು, ಅಲ್ಲಿಗೆ ಹಣ ಮುಗಿದೋಯ್ತು. ಈಗೇನು ಮಾಡ್ತಾರೆ, ಈಗ ಎರಡನೇ ಹಂತದಲ್ಲಿ ಮತ್ತೆ ಪಾಳ್ಯನೂ ಸೇರಿಸ್ಕೊತಾರೆ. ಈಗ ಎರಡನೇ ಹಂತ 1777 ಎಕರೆ ಜಮೀನಲ್ಲಿ ಭೂಸ್ವಾಧೀನದಲ್ಲಿ ಪಾಳ್ಯದಲ್ಲಿ 49 ಎಕರೆ ಉಳಿಕೆ ಇತ್ತು, ಬಿಟ್ಟಿದ್ದರು. ಈಗ ಎರಡನೇ ಹಂತಕ್ಕೆ ಪಾಳ್ಯನೂ ಸೇರಿಸ್ಕೊತಾರೆ. ಪಾಳ್ಯನೂ ಸೇರಿಸ್ಕೊಂಡು 1777 ಎಕರೆ ಭೂಸ್ವಾಧೀನ ಪಡಿಸ್ಕೊತಾರೆ. ಈಗೇನಾಯಿತು, ನಮ್ಮ ಪರಿಸ್ಥಿತಿ ನೋಡಿಕೊಂಡು ಚನ್ನರಾಯಪಟ್ಟಣ ಹೋಬಳಿ ಈಗ ಏನು ಚನ್ನರಾಯಪಟ್ಟಣ, ಪಾಳ್ಯ, ಇದು ಮುದ್ದೇನಹಳ್ಳಿ, ಮಟ್ಟಬಾರ್ಲಿ, ತೆಲ್ಲಹಳ್ಳಿ ಈ ಗ್ರಾಮದ ರೈತರು ಬುದ್ಧಿವಂತರಾಗಿ ಭೂಸ್ವಾಧೀನ ವಿರೋಧಕ ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟಕ್ಕೆ ಶುರು ಮಾಡ್ತಾರೆ. ನಮ್ಮ ಅನುಭವ ಏನು ಅಂದರೆ, ಭೂಮಿ ಕಳ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕಾಗಲ್ಲ. ಭೂಮಿ ಕಳೆದುಕೊಂಡರೆ ಆಗುವ ನೋವು ಕಳೆದುಕೊಂಡವರಿಗೆ ಮತ್ತು ಕಳೆದುಕೊಳ್ಳಲಿರುವವರಿಗೆ ಗೊತ್ತಾಗಿದೆ. ಈ ಹೋರಾಟದಲ್ಲಿ ಪಕ್ಕದ ಗ್ರಾಮದ ಭೂಮಿ ಕಳೆದುಕೊಂಡಿರುವ ಜನರು ಕೂಡ ಈ ಭೂಮಿ ಉಳಿದರೆ ನಮಗೆ ಇಲ್ಲಿ ಕೂಲಿಯಾದರೂ ಸಿಗುತ್ತದೆ ಎಂದು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ಸ್ವಾಮಿ. ನಮ್ಮದು ಮುದ್ದೇನಹಳ್ಳಿ 4 ಎಕರೆ ಜಮೀನಿತ್ತು. ನಾವು 5 ಜನ ಅಣ್ಣ ತಮ್ಮಂದರು. ಅದನ್ನೇನು ಮಾಡಿಬಿಟ್ರು, ಸರ್ಕಾರದವ್ರು ಕಿತ್ಕೊಂಬಿಟ್ಟು 1 ಕೋಟಿ ಎತ್ತು ಅಂದರು. ಅದು ಬರೋಪಟ್ಟಿಗೆ 80 ಲಕ್ಷ ಬಂತು. ಆ ರಿಕಾರ್ಡ್ ಚೆಂದಾಗಿಲ್ಲ, ಈ ರಿಕಾರ್ಡ್ ಚೆಂದಾಗಿಲ್ಲ, ಆ ಫೈಲಿಲ್ಲ, ಈ ಫೈಲಿಲ್ಲ ಅಂತೇಳ್ಬಿಟ್ಟು ಬ್ರೋಕರ್ಗಳೆಲ್ಲ ತಿಂದು ಮೇದುಬಿಟ್ರು. ಒಂದು 80 ಬಂತು. ಅದು 4 ಜನ ಅಣ್ಣ ತಮ್ಮಂದರು ಬಾಗ್ಲಿಕ್ಕಂಡ್ರೆ ಆ ಕಾಸು ಎತ್ತೋ ಇದೋ ಏನೋ ಗೊತ್ತಿಲ್ಲ. ನಾನು ಒಂದು ದಿನಕ್ಕೆ 2,500 ರೂಪಾಯಿ ಬಾಡಿಗೆ ದಾನ ಹೊಡಿತಾ ಇದ್ದೆ. ಹಳ್ಳೂರು, ನಲಪನಹಳ್ಳಿ, ಚಿಮಾಸನಹಳ್ಳಿ ಎಲ್ಲ ಬಾಡಿಗೆ ಹೊಡ್ಕೊಂಡು ಜೀವನ ಮಾಡ್ತಾಯಿದ್ದೆ. ಈಗೆಲ್ಲ ಕಾಂಪೌಂಡ್ಗಳು ಹಾಕ್ಕೊಂಬಿಟ್ಟು ಸುತ್ತಮುತ್ತ ಎಲ್ಲ ಕಾಂಪೌಂಡ್ ಹಾಕ್ಕೊಂಬಿಟ್ಟು ಈ ಗೇಟಾಗಿ ಬರಬೇಡ್ರಯ್ಯ, ಉದಾರ್ ಜಾವು ಅಂತಾರೆ. ನಮ್ಗೆ ಹಿಂದಿ ಬರಲ್ಲ. ಕನ್ನಡದಲ್ಲಿ ಹೇಳಪ್ಪ ಅಂದರೆ ನಮಗೆ ಹೋಗ ಯಾರು ಅಂತಾರೆ ಸ್ವಾಮಿ. ನಮ್ಗೆ ಇನ್ನು ಜಮೀನೇ ಇಲ್ಲ ಸ್ವಾಮಿ. ಹಳ್ಳೂರ ಹತ್ರನೂ ಜಮೀನಿಲ್ಲ, ಮುದ್ದೇನಹಳ್ಳಿ ಹತ್ರನೂ ಜಮೀನಿಲ್ಲ. ಏನೋ ಚಿಮಾಸನಹಳ್ಳಿ, ನಲಪನಹಳ್ಳಿ ಬೇರೆ ಕಡೆನ ಉಳ್ಕೊಂಡ್ರೆ ಅಲ್ಲಿಂದ ಬಂದು ಕೂಲಿ ನಾಲಿಯನ್ನು ಮಾಡಿ ನಾವು ಜೀವನ ಮಾಡ್ತಾ ಕೇಳ್ಕೊಂತ ಇದ್ದೀರಿ. ಆಗೇನೋ ನಮಗೆ ಗೊತ್ತಿಲ್ಲ, ಅವರೆಲ್ಲ ಕಿತ್ಕೊಂಡ್ಬಿಟ್ರು. ಹಣನೂ ಇಲ್ಲ, ಇವತ್ತು ಜಮೀನೂ ಇಲ್ಲ. ಅಕ್ಕಪಕ್ಕದಲ್ಲಿ ಊರಲ್ಲಿ ಏನೋ ಈ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಏನೋ ಜಮೀನಿದ್ರೆ ಅಲ್ಲಿಂದ ಬಂದು ಇಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡೋಕ್ಕನ್ನ ನಮ್ಗೆ ಆಸ್ಪದ ಕೊಡ್ರಿ. ಭೂಮಿ ಏನೋ ಇದ್ದರೆ ಇವತ್ತು ಇವ್ರು ಕೂಲಿಗೆ ಹೋಗ್ತೀರಿ, ನಾಳೆ ಕೂಲಿಗೆ ಹೋಗ್ತೀರಿ, ಒಂದು ಮೆಣಸಿನ್ಕಾಯಿ ಕಿತ್ಕೊಂಬತ್ತೀರಿ, ರಾಗಿ ಬೆಳಿತೀರಿ, ಭತ್ತ ಬೆಳಿತೀರಿ. ಗೌಡ್ರು ಬೆಳೆದಿರ್ತಾರೆ. ಆ ಗೌಡ್ರು ಏನು ಮಾಡ್ತಾರೆ, ನಾಣಪ್ಪ ಸ್ವಲ್ಪ ತಿನ್ನು ಅಂತ ಕೊಡ್ತಾರೆ. ಅವ್ರಿಗೆ ಜಮೀನಿಲ್ಲ ಅಂದರೆ ನಮ್ಗೆ ಎಲ್ಲಿ ಕೊಡ್ತಾರೆ ಸ್ವಾಮಿ. ಅದಕ್ಕಾಗಿ ನಾವು 4-5 ವರ್ಷದಿಂದ ಸ್ವಲ್ಪ ಇದ್ರನ್ನ ಉಳಿಸೋಣ, ಇವ್ರದನ್ನ ಉಳೀಲಿ, ನಮಗೊಂದು ಅನುಕೂಲ ಆಗ್ತದೆ ಅಂತ ಸರ್ಕಾರದವ್ರನ್ನ ಬೇಡ್ಕೊಂತ ಇದ್ರೂ ಕೇಳ್ತಾ ಇಲ್ಲ ಸ್ವಾಮಿ. ಅಕ್ಕಪಕ್ಕದ ಗ್ರಾಮಗಳಲ್ಲಿ ಭೂಮಿ ಕಳೆದುಕೊಂಡವರ ಸ್ಥಿತಿ ಏನಾಗಿದೆ ಎಂಬುದನ್ನು ನೋಡಿದ್ದ ಚನ್ನರಾಯಪಟ್ಟಣದ ಜನರು ಹಿರಿಯರು ಕಿರಿಯರೆನ್ನದೆ ನಮ್ಮ ಪ್ರಾಣ ಕೊಟ್ಟಾದರೂ ಸರಿ ಈ ಭೂಮಿಯನ್ನು ಉಳಿಸಿಕೊಳ್ಳಬೇಕು ಎಂದು ಹೋರಾಟಕ್ಕೆ ನಿಂತಿದ್ದಾರೆ. ಸರ್ಕಾರದ ನಡೆಯನ್ನು ಖಂಡಿಸುತ್ತಾ ಯಾವುದೇ ಜಾತಿ ಮತ ಪಕ್ಷ ಭೇದವೆನ್ನದೆ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದಾರೆ. ಈಗ ನಮ್ಗೆ ಜನವರಿ 1, 22 ಇಸ್ವಿ ನೋಟಿಸು ಕೊಟ್ಟರು. ಮನೆಗೆ 13 ಹಳ್ಳಿ
13 ಹಳ್ಳಿಗೂ ನೋಟಿಸ್ ಕೊಟ್ಟರು. ಆ ನೋಟಿಸ್ ಕೊಟ್ಟು ದಿವಸನೇ ಸ್ವಲ್ಪ ಜಾಗೃತರಾಗಿ ನಾವು ಇದೇ ಚನ್ನರಾಯಪಟ್ಟಣ ಗ್ರಾಮದಲ್ಲೇ ಒಂದು ಸಭೆ ಕರೆದು 13 ಹಳ್ಳಿ ರೈತರು ಮುಖಂಡರ ಸಭೆ ಕರೆದು ಒಂದು ಸಭೆ ಮಾಡಿದ್ವಿ. ಇಲ್ಲ, ಇದನ್ನು ನಾವು ಹೋರಾಟ ಕಟ್ಟಬೇಕು, ಈ ಭೂಮಿನ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಅದರ ಅರ್ಥಕೊಂಡು ಪ್ರತಿ ಗ್ರಾಮದಲ್ಲಿ ನಾವೊಂದು ಸಭೆ ಮಾಡಿ ಎಲ್ಲರನ್ನೂ ಜನ ಒಗ್ಗೂಡಿಸಿ ಇಲ್ಲಿ ಪ್ರಥಮದಲ್ಲಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಪ್ರತಿ ಹಳ್ಳಿಗೆ ಹೋಗಿ ಗ್ರಾಮ ಸಭೆ ಮಾಡಿದೆ. ನೋಡಿರಿ, ಭೂಮಿ ಕಳ್ಕೊಂಡ್ಮೇಲೆ ನಮ್ಮ ಜೀವನ ಕಷ್ಟ ಇದೆ. ಹಿಂದೆ ಯಾರೋ ನಮ್ಮ ತಾತಂದು ಸಂಪಾದನೆ ಮಾಡಿದ ಭೂಮಿ ಇವತ್ತು ನಾವು ಕಳ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಏನೂ ಇರೋಲ್ಲ. ಈ ಪಕ್ಕದಲ್ಲಿ ಹೋಗಿರೋದು ನೋಡ್ತಾ ಇದ್ದೀರಿ, ಅವ್ರ ಜೀವನ ಮಟ್ಟಕ್ಕೂ ತೊಂದರೆ ಆಗ್ಬಿಟ್ಟದೆ ಅಂಥೇಳಿ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಮನೆ ಮಾತಾಡಿ ಒಂದು ಗ್ರಾಮ ಸಭೆ ಮಾಡಿ ಹೋರಾಟ ಕಟ್ಟಿದ್ವಿ. ಮೂಲ ಕಾರಣ ಇನ್ನೊಂದು, ನಾವು ಹೋರಾಟಕ್ಕೆ ಇಲ್ಲಿ ಫಲವತ್ತಾದ ಭೂಮಿ, ಇದು ಬಂಜರು ಭೂಮಿ ಯಾವುದೂ ಇಲ್ಲ. ಸ್ವಲ್ಪ ಬೋರ್ವೆಲ್ಗಳು ಹಾಕ್ಕೊಂಡು ಎಲ್ಲರೂ ತೋಟಗಾರಿಕೆ ಬೆಳೆ, ದ್ರಾಕ್ಷಿ, ಮಾವು, ತರಕಾರಿ, ಹಣ್ಣು, ಹೂವು, ಕೋಳಿ ಫಾರಮ್ಮು, ಕುರಿ ಫಾರಮ್ಮು ಎಲ್ಲ ಬೆಳೆ ಇರೋಂಥ ಭೂಮಿ, ಯಾವುದು ಖಾಲಿ ಜಾಗನೇ ಇಲ್ಲ. ಈ ಉತ್ಕೃಷ್ಟವಾದ ಜಾಗ ನಾವು ಕಳ್ಕೊಳ್ಳೇಬಾರ್ದು, ಯಾವುದೇ ಕಾರಣಕ್ಕೂ ಕಳಿಬಾರ್ದು, ಉಳಿಸಬೇಕು ಅಂತೇಳಿ ಪ್ರತಿಯೊಬ್ಬರು ಒಂದು ಪಣ ತೊಟ್ಟು ನಿಂತಿದ್ದಾರೆ ನಮ್ಮ ರೈತರು. ಇಲ್ಲಿ ಎಲ್ಲ ಸಮುದಾಯ ಜನನೂ ಇದ್ದೀರಿ, ಎಲ್ಲ ಸಮುದಾಯದೇನು, ಎಲ್ಲ ಪಕ್ಷದವರು ಇದ್ದಾರೆ. ಯಾವುದೇ ಪಕ್ಷ ಭೇದ ಇಲ್ಲಿ ನಡೆದಿಲ್ಲ, ಯಾವುದೇ ಜಾತಿ ಭೇದ ಇಲ್ಲಿ ನಡೆದಿಲ್ಲ. ಎಲ್ಲ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಕೊಡಲ್ಲ, ನಾವು ಒಂದು ಇಂಚು ಭೂಮಿ ನಾವು ಕೊಡೋಕ್ಕೆ ತಯಾರಿಲ್ಲ ಅಂತೇಳಿ ಪ್ರತಿ ಸಮುದಾಯದವರು ಒಗ್ಗಟ್ಟಾಗಿದ್ದಾರೆ. ಇದರಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಇದುವರೆಗೂ ಇಷ್ಟು ದಿವಸ ಆಗಿದೆ, 4 ವರ್ಷ ಆಗಿದೆ, ಯಾವುದೋ ಒಂದು ಮಾತುಕತೆ, ಒಂದು ಜಗಳ, ಇನ್ನೊಂದು ಎಂಥದ್ದು ಇಲ್ಲ. ಎಲ್ಲರೂ ಭೂಮಿ ಉಳಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಆದರೆ ಈ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಎಲ್ಲ ಹೋರಾಟಕ್ಕೆ ರೆಡಿ ಇದ್ದಾರೆ. ಯಾರಿಗೂ ಇವರೇನೋ ಭಯನೂ ಬೆದರಿಕೆನೂ ಹಾಕಿದರು, ಪೊಲೀಸ್ ಬಿಟ್ಟು ಬೆದರಿಕೆನೂ ಹಾಕಿದರು. ಇಲ್ಲಿ ಒಂದು ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ BJP ಸರ್ಕಾರದಲ್ಲಿ ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀರಿ ಅಂದಾಗ ಇಲ್ಲಿಗೆ ರಾತ್ರಿ ಪೊಲೀಸ್ನವ್ರು ಕಳಿಸಿ ರಾತ್ರಿ ಎತ್ತಾಕೊಂಡೋದ್ರು ಇಲ್ಲಿ ಮಲಗಿದ್ದವ್ರನ್ನ. ಆ ಒಬ್ಬ ಹುಡುಗನಿಗೆ ಪ್ರಮೋದ್ ಅಂತೇಳಿ ಪೋಲ್ನಲ್ಲಿ ಒಂದು ಕಣ್ಣಿಗೆ ಎಫೆಕ್ಟ್ ಆಯ್ತು. ಇವತ್ತು ಕಣ್ಣು ಸ್ವಲ್ಪ ತೊಂದರೆ ಇದೆ ಆ ಹುಡುಗನಿಗೆ. 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಕೆಲವು ಕಡೆ ಎಲ್ಲ ನಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾನೆ ಇರ್ತಾರೆ, ತೊಂದರೆ ಕೊಡ್ತಾನೆ ಇರ್ತಾರೆ. ಈಗ ಬಿಡ್ತೀರಿ, ಆಗ ಬಿಡ್ತೀರಿ ಅಂತ ಹೇಳ್ತಾನೆ ಇರ್ತಾರೆ. ಏನು ಅವರು ಹೇಳಿದ್ರು ಎಲ್ಲ ಬಸಿ ಬೀಳೋ ನ್ಯಾಯ ಮಾಡ್ತಾವ್ರೆ ಯಾರೋ ಗೌರ್ಮೆಂಟ್ದವರು. ಒಂದು ಮಾತು ನಾವು ಹೋದಾಗ ಒಂದು ಮಾತು ಮಾತಾಡಿದ್ರೆ ತಿರುಗಿ ನಾವು ಬಂದ ಮೇಲೆ ಒಂದು ಮಾತು ಮಾತಾಡ್ತಾರೆ. ಯಾವತ್ತಿದ್ರೂ ರೈತರಿಗೆ ಮಣ್ಣು ಹಾಕೋ ಕೆಲಸನೇ ಮಾಡ್ತಾರೆ ಹೊರತು ಅನ್ನ ಕೊಡೋ ಮಾತಂತಕ್ಕೂ ಮಾತಾಡ್ತಾ ಇರಲಿಲ್ಲ ಅವರು. ಅವ್ರು ಸರ್ಕಾರ ಗಲಿಯೋ ಗಂಟ, ಅವರು ಸೀಟ್ ಎಕ್ಕೋ ಗಂಟ ಏನು ಬೇಕಾದರೂ ಏನು ಮಾತಾಡಬೇಕಾದ್ರೂ ಮಾತಾಡ್ತಾರೆ. ತಿರ್ಗಿ ಅವ್ರು ಗದ್ದು ಸೀಟ್ ಮೇಲ್ಕೆ ಹೋದ್ಮೇಲೆ ಯಾವ ರೈತರು ಯಾವ ಹಳ್ಳಿಯವರು ನಮ್ಗೆ ಬೇಕಾಗಿಲ್ಲ, ನಾವು ಬದುಕೋದು ನೋಡೋಣ, ನಾವು ಉದ್ಧಾರ ಆಗೋದು ನೋಡೋಣ, ನಮ್ಮ ಮಕ್ಕಳು ಬದುಕೋದು ನೋಡೋಣ ಅಂತ ಅವರು ಯೋಚನೆ ಮಾಡ್ತಾರೆ ಹೊರತು ರೈತರ ಯೋಚನೆ ಮಾತ್ರ ಮಾಡೋದೇ ಇಲ್ಲ ಅವರು. ನಾವು ಏನು ಮಾಡಬೇಕು ಅಂದರೆ ಏನೇ ಮಾಡಿ ನಮ್ಮ ಜಮೀನುಗಳು ಉಳಿಸ್ಕೊಳ್ಬೇಕು, ನಮ್ಮ ಮಕ್ಕಳು ಬದುಕಬೇಕು. ನಾವು ಹಿರಿಯರು ಸಂಪಾದಿಸಿರೋದು ನಾವು ಹಾಳು ಮಾಡಿಕೊಡ್ದು, ನಮ್ಮ ಭೂಮಿನೇ ನಮ್ಮ ತಾಯಿ ಅಂತ ನಾವು ನಂಬಿಕೊಂಡು ಜೀವನ ಮಾಡ್ತಾಯಿದ್ದೀರಿ. ಇವಾಗ ನಮ್ಮ ತಾವು 1 ಎಕರೆ ಜಮೀನಿದ್ದರೆ 10 ಜನ ಜೀವನ ಮಾಡ್ತಾರೆ. ಅದೇ 10 ಜನಕ್ಕೆ ಅವ್ರು ಊಟ ಹಾಕಲಿ ಸಹ ನೋಡ್ತಾನೆ. ಅದೇ 10 ಜನ ನಾವು ರೈತರು ಎಂಥ ಬಡವರೇ ಆಗಲಿ 10 ಜನ ಬಂದರೂ ನಾವು ಊಟ ಹಾಕಿ ಕಳಿಸ್ತೀರಿ. ಅದೇ ಅವರು ಹಾಕಿ ಕಳಿಸಿ ನೋಡೋಣ, ಸರ್ಕಾರದವರು ಹಾಕಿ ಕಳಿಸಿ ನೋಡೋಣ. ಅವ್ರನಿಂದ ಆಗಲ್ಲ, ಅದು ಸಾಧ್ಯವಾದ ಕೆಲಸ ಅಲ್ಲ. ಅದಕ್ಕೆ ಏನು ಮಾಡಿದ್ರು ನಾವು ಮಾತ್ರ ಬಿಡಲ್ಲ. ಜಮೀನು ಅದೇನೇ ಆಗಲಿ ಅಲ್ಲೇ ಭೂಮಿ ತಾಯಿನಿಂದ ಸತ್ರೂ ಪರವಾಗಿಲ್ಲ, ನಮ್ಮ ಭೂಮಿ ಮಾತ್ರ ನಮ್ಗೆ ಅನ್ನ ಕೊಡೋ ತಾಯಿ, ಅದು ನಾವು ಬಿಡೋದಿಲ್ಲ ಅಂತ ನಾವು ತೀರ್ಮಾನ ಹಾಕ್ಕೊಂಡು, ಇಲ್ಲ ನಮ್ಮ ನರಾಷ್ಟನ ಮಾಡಲಿ, ಎತ್ಕೊಂಡೋಗಿ ಜೈಲಿಗೆ ಹಾಕಲಿ, ಎಲ್ಲಕ್ಕೂ ಸಿದ್ಧವಾಗಿ ಕುಂತ್ಕೊಂಡು ನಾವು 25ನೇ ತಾರೀಕು ಇಡೀ ರಾಜ್ಯ ಹೋರಾಟಗಾರರೆಲ್ಲನೂ ನಮ್ಮ ಜೊತೆಗೂಡವ್ರೆ. ನಾವು ಹಳ್ಳೋರೆಲ್ಲ ಹೋಗಿ ನಾವು ಏನನ್ನ ಆಗಲಿ ಅದು ಹೋರಾಟ ಮಾಡೇಬೇಕು, ನಮ್ಮ ಜಮೀನುಗಳು ನಾವು ಗೆದ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಸರ್. ಇವತ್ತು ಕಾಲಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ನಾವು ಬಿಟ್ಕೊಡಲ್ಲ. ಅದು ಯಾರೇ ಏನೇ ಮಾಡಲಿ ಅವರು ತಗೊಂಡೋಗಿ ಜೈಲಿಗೆ ಹಾಕಲಿ, 6 ತಿಂಗಳು ಇಕ್ಕೊಂಡ್ಲಿ, ವರ್ಷ ಇಕ್ಕೊಂಡ್ಲಿ, ಎಷ್ಟು ದಿನನ ಇಕ್ಕೊಂಡ್ಲಿ, ನಾವು ದಿಗಿಲು ಬೀಳಲ್ಲ. ಓದ್ತೀರಿ, ಜೈಲಿಗೆ ಓದ್ತೀರಿ. ಅದೇನು ಮಾಡ್ತಾರೋ ಮಾಡಲಿ, 25ನೇ ತಾರೀಕು ಹೋಗ್ತೀರಿ ನಾವು. ಪಾದಯಾತ್ರೆ ಮುಖಾಂತರ ರಾತ್ರಿ ಹಗಲು ಎಲ್ಲ ಸಂಘಟನೆ ಮಾಡಿ ನಾವು ಒಗ್ಗಟ್ಟಾಗಿ ಈ 4/4/2022ನೇ ದಿನ ಇಲ್ಲಿ ಹೋರಾಟನ ನಾವು ಪ್ರಾರಂಭ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ
ಅನೇಕ ರೀತಿಯ ನೋವು, ಸಂಕಷ್ಟ, ಅಪಮಾನಗಳನ್ನು ನಾವು ಎದುರಿಸಿದ್ದೀವಿ. ಯಾಕಂದರೆ ಸರ್ಕಾರ ಈ ದಳ್ಳಾಳಿಗಳನ್ನು ಬಿಟ್ಟು ನಮ್ಮ ರೈತರನ್ನು ಹೊಡೆಯೋದಕ್ಕೆ ಸುಮಾರು ಸರಿ ಪ್ರಯತ್ನ ಮಾಡಿದರು. ಆದರೂ ಸಹ ನಾವು ಏನು ಎದೆಗುಂದಲಿಲ್ಲ. ಯಾಕಂದರೆ ನಾವು ಭೂಮಿ ಬಿಟ್ಟರೆ ನಮ್ಗೆ ಬೇರೆ ಗತಿ ಇಲ್ಲ. ಅವ್ರು ಏನೇನೇ ಸರ್ಕಾರಗಳು ಏನೇನು ಕುತಂತ್ರಗಳು ಮಾಡಿ ನಮ್ಮನ್ನು ಈ ಹೋರಾಟನ ಹಿಮ್ಮೆಟ್ಟಿಸ್ಬೇಕು, ಈ ಹೋರಾಟನ ಮೊಟಕುಗೊಳಿಸ್ಬೇಕು ಅಂತೇಳಿ ಹಲವಾರು ರೀತಿಯ ಒಂದು ಕುತಂತ್ರಗಳನ್ನು ಮಾಡಿದ್ರು. ನಾವು ಯಾವುದಕ್ಕೂ ಮಣಿಲಿಲ್ಲ ಸರ್. ಹಾಗಾಗಿ ಏನೇ ಮಾಡಿ ನಾವು ಈ ಫಲವತ್ತಾದ ಕೃಷಿ ಭೂಮಿನ ಬಿಟ್ಕೊಡಬಾರ್ದು, ಈ ಭೂಮಿನ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವು ಅವತ್ತಿನಿಂದ ಇವತ್ತಿನವರೆಗೂ, ಇನ್ನು ಮುಂದೆ 10 ವರ್ಷ ಆದರೂ ಸಹ ಈ ಹೋರಾಟ ಬಿಡೋದಿಲ್ಲ. ನಮ್ಮದೇ ಸ್ವಂತ ಒಂದು ಕೈಗಾರಿಕೆಗಳು, ರೈತರದೇ ಕೈಗಾರಿಕೆಗಳು. ನಾವೇ ಒಂದು 100 ಜನಕ್ಕೆ ನಾವು ಆಶ್ರಯ ಆಗಿದ್ದೀವಿ, 100 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ. ಅಂಥ ಭೂಮಿಗಳನ್ನ ನಾವು ಯಾಕೆ ಕೊಡಬೇಕು? ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಇನ್ನೇನು ಸರ್ಕಾರದ ಆಸ್ತಿನ ಕೇಳ್ತಾ ಇಲ್ಲ. ನಮ್ಮ ಅನುಮತಿ ಇಲ್ಲದೆ ಸರ್ಕಾರ ಕೈಗಾರಿಕೆಗಳು ಮಾಡಬೇಕು, ನಮ್ಗೆ ಭೂಮಿ ಬೇಕಂದರೆ ನಾವು ಯಾಕೆ ಕೊಡಬೇಕು? ನಾವು ಮಾಡಲಿ. ಅವರು ಬರಡು ಭೂಮಿಗಳು ಸುಮಾರು ಕಡೆ ಬರಡು ಭೂಮಿ ಇದೆ, ಅಲ್ಲಿ ಹೋಗಿ ಕೈಗಾರಿಕೆಗಳು ಮಾಡಲಿ, ಅಲ್ಲಿನ ಜನಕ್ಕೆ ಉದ್ಯೋಗ ಕೊಡಲಿ. ನಮ್ಮ ಫಲವತ್ತಾದ ಭೂಮಿನ ಯಾಕೆ ಕೊಡಬೇಕು ನಾವು? ರೈತರಲ್ಲಿ ಆಕ್ರೋಶ ಮಡುಗಟ್ಟಿದೆ. ಈಗಿರುವ ಅವರ ಸ್ಥಿತಿಗೆ ಎಂಥ ಹೋರಾಟಕ್ಕೂ ಅವರು ಸಜ್ಜಾಗಿದ್ದಾರೆ. ನಿಮ್ಮ ಆಕ್ರೋಶ ಎಲ್ಲ ವ್ಯಕ್ತಪಡಿಸ್ತಾ ಇದ್ದೀರಾ, ಭೂಮಿ ಕೊಡ್ತೀರಾ ಅಂತ. ಕೊಡಲ್ಲ. ಯಾವ ಕಾರಣಕ್ಕೆ ಭೂಮಿ ಕೊಡೋಕ್ಕಾಗಲ್ಲ? ಮತ್ತು ನಿಮ್ಮ ಬದುಕಿನ ಮೇಲೆ ಏನು ಪರಿಣಾಮ ಬರುತ್ತೆ ಭೂಮಿ ಕೊಟ್ಟರೆ? ಪರಿಣಾಮ ಬರ್ತದಂತ ತಿನ್ನಕ್ಕೆ ಇಟ್ಟು ಮಕ್ಕಳನ್ನೆಲ್ಲ ತಿನ್ಬಿಡೋ ದೇಶ ಅಂತಾರ. ಊಟ ತಿಂದು ಏನು ಬೇಡ ನಮ್ಗೆ. ಊರು ಬಿಟ್ಟು ಹೋದ್ಮೇಲೆ ಏನು ಸಿಗ್ತದ? ಎಲ್ಲಿ ಏನು ಸಿಕ್ಕಲ್ಲ. ಭೂಮಿ ಕೊಡೋಂಥ ಪೊಸಿಷನ್ ಏನದ? ಹೋಗ್ಲಪ್ಪ, ಇಷ್ಟು ವರ್ಷದಿಂದ ನಾವು ಕಂದಾಯಗಳು ಕಟ್ಕೊಂಬಂದಿದ್ದೀವಲ್ಲ, ಆ ಕಂದಾಯ ದುಡ್ಡೆಲ್ಲ ಏನು ಕೈ ಕಟ್ಕೊಂಡ್ರು ಅವ್ರು? ಅವಾಗ ಏನು ಕೈ ಕಟ್ಕೊಂಡ್ರು? ನಮ್ಮದಂತ ತಾನೇ ಅವ್ರು ಕಟ್ಕೊಂಡಿದ್ರು ಕಂದಾಯ. ಅವತ್ತಿನ ಕಂದಾಯ ಕಟ್ಸ್ಕೊಂಡು ದುಡ್ಡೆಲ್ಲ ತಂದ್ಕೊಡ್ಲಿ. ಅವತ್ತಿನ ಬಡ್ಡಿ, ಸಕ್ಕರೆ ಬಡ್ಡಿ, ಮರು ಬಡ್ಡಿ ಎಲ್ಲ ಹಾಕ್ಬಿಟ್ಟು ನೋಡೋಣ ಆಗ್ತದಲ್ಲ ಅವರಿಂದ, ಸರ್ಕಾರದಿಂದ ಆಗ್ತದ ಅವೆಲ್ಲ ಮಾಡೋಕ? ನಾವು ಕಂದಾಯ ಕಟ್ಟಿದ್ದೀವಿ ತಾನೇ, ಕಟ್ಟಿದ್ದೀರಾ? ಹಾಂ, ಮತ್ತೆ ಇವಾಗ ಏನು ಕೊಡೋದು? ನನ್ನ ಮಕ್ಳು ಜಮೀನು ಅವ್ರು ಡೆಲಿಯರ್ ಜಮೀನು ಕಂದಾಯ ಕಟ್ಸ್ಕೊಂಡಿದ್ದಿದ್ರೆ ಕೊಡೋಣ. ಕಂದಾಯ ಯಾಕೆ ಕಟ್ಸ್ಕೊಂಡೆ ನೀನು? ಈಗ ಮೊದಲು ಸತಿ ಬಿಟ್ಟಾಗ ಒಂದಿಷ್ಟು ಭೂಮಿ ಬಿಟ್ಕೊಟ್ಟಿದ್ರು ವರ್ಷ ಜನ. ಈಗ 2ನೇ ಸತಿ ಬಂದಾಗ ಭೂಮಿ ಬಿಡೋಲ್ಲ ಅಂತವ್ರೆ. ಅದು ಮೊದಲು ಸತಿ ಕೊಟ್ಟರು 2ನೇ ಸತಿ ಕೊಡೋಲ್ಲ ಅಂತಿದ್ರಲ್ಲ, ಯಾಕೆ ಅಂತ? ಅವಾಗೇನು ಎಚ್ಚರಿಕೆ ಇರಲಿಲ್ವಾ ಅಂತ? ಅವಾಗ ಹಿಂಗಾತಂತ ಗೊತ್ತಾಗಿರಲಿಲ್ಲ. ಹಿಂಗಾತಂತ ಗೊತ್ತಿಲ್ಲ. ಅವತ್ತು ಬೆಂಕಿ ಬಿಡೋಣ ಮಕ್ಕಳೆಲ್ಲರೂ ಅಲ್ಲೇ ಇಬ್ಬರು ಸುತ್ತ ಹಾಕ್ಬಿಟ್ಟು. ಈಗ ಬಂದರು ಅಷ್ಟೇ, ಅದೇ ಮಾಡೋದು ಅವ್ರನ್ನ. ಅಂದರೆ ಏನು ಮಾಡ್ತೀರಿ? ಕಿತ್ಕೊಂಡ್ರೆ ಏನು ಮಾಡ್ತೀರಿ ಅಂತ? ಯಾವ ಕಿತ್ಕೊಳ್ಳೋಣ? ಈಚೆಗೂ ಸತ್ತೋತಿ ನಾವು ಮುಂದ್ಗಡೆ. ನಾವು ಅಲ್ಲ ಕೊಟ್ಬಿಟ್ಟು ಏನು ತಿನ್ನೋದು ಹೇಳಿ? ನಾವು ಮಾಡಿರ್ತೇನೆ. ನನ್ನ ಮಕ್ಕಳು ಕೂತ್ಕೊಂಡು ತಿಂತಾ ಇರೋದ? ನಾವು ಮಾಡಿದ್ರೆ ಅವ್ರು ಏನು ಕಿತ್ಕೊಂಡು ತಿಂತಾರ? ವಿಷ ಕುದ್ದು ಅವ್ರು ಸತ್ತೋತೀನಿ, ಅವ್ನು ಎದುರಿಗೆ ಬೆಂಕಿ ಕೆಲ ಸತ್ತೋತೀನಿ. ನಾನು ನನ್ನ ಮಗನ ಜಮೀನು ಕೊಡೋಲ್ಲ. ಕೊಟ್ಬಿಟ್ಟು ಜೀವನ ಹೆಂಗೆ ಮಾಡೋದು? ನಾವು ಎಲ್ಲಿಗೆ ಹೋಗೋದು? ಈಗ ಕೆಲಸ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ನಮ್ಮನ್ನೆಲ್ಲ ಕಿತ್ತ ಅವ್ರು ಹಿಂದಿ ಮಾಡಿ ಕೊಟ್ಟಾರೆ. ಅವ್ರಿಗೆ 200-300 ಕೋಟಿ ಸಾಕು. ನಾವು 200-300 ಕೊಡ್ತೀವಲ್ಲ. ನನ್ನ ಮಕ್ಕಳು ರಾಜಕೀಯ ಕಾರಣದವ್ರು ಮೊಟ್ಕಿಲ್ಲ. ನನ್ನ ಮಕ್ಕಳು ಕಿತ್ಕೊಂಡು ಹೇಳಿ ಹೋಗಿ ನಾವು ತಿನ್ನ ಅನ್ನ ನಾವು ಜನ ಊಟ ಹಾಕ್ತೀವಿ. ನನ್ನ ಮಗನ ಹಾಕೋಕ್ಕಾಗ್ತದ? 10 ಜನ ಬರೀ ನಮ್ಮ ಮನೆಗೆ ಊಟ ಹಾಕ್ತೀನಿ. ಇಲ್ಲ ಅವ್ನು ಹಾಕಲಿ ನೋಡೋಣ. 1 ರೂಪಾಯಿ ಖರ್ಚು ಮಾಡಿ ಹಾಕಲಿ ಅವ್ನು. ನಾನು 1 ರೂಪಾಯಿ ಖರ್ಚು ಮಾಡಿ ಹಾಕ್ತೀನಿ. ಅವ್ನಿಗೆ ಯಾಕೆ ಕೊಡ್ಬೇಕು ಜಮೀನು? ನಾವು ನಿಜವಾಗಲೂ ಮೊದಲನೇ ಹಂತದಲ್ಲಿ ಸ್ವಾಧೀನಪಡಿಸಿಕೊಂಡ ಭೂಮಿ ಉಪಯೋಗವಾಗುತ್ತಿದೆಯಾ? ಮೊದಲಿಗೆ ಇಲ್ಲಿ ಚನ್ನರಾಯಪಟ್ಟಣ ಹೋಬಳಿಯ 4 ಹಳ್ಳಿಗಳ ಭೂಮಿನ ಅಕ್ವೈರ್ ಮಾಡಿಕೊಂಡ್ರು. ಇದು ಏರೋನಾಟಿಕ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್, ಹೈಟೆಕ್ ಏರೋನಾಟಿಕ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಅಂತ ಹೇಳಿ ಇದನ್ನು ಅಕ್ವೈರ್ ಮಾಡ್ಕೊಂಡಿದ್ದು. ಇದು 1282 ಎಕರೆ ಅಷ್ಟು ಭೂಮಿನ ಅಕ್ವೈರ್ ಮಾಡ್ಕೊಂಡು ಹೋಗ್ತದ್ದು. ಇವತ್ತಿಗೂ ಕೂಡ ಇಲ್ಲಿ ಸುಮಾರಷ್ಟು ಭೂಮಿ ಖಾಲಿ ಬಿದ್ದಿದೆ. ಯಾವುದೇ ಉಪಯೋಗ ಮಾಡದೇ ಇರೋ, ಕೈಗಾರಿಕಾ ಉದ್ದೇಶಕ್ಕೆ ಯಾವುದೇ ಉಪಯೋಗ ಆಗದೇ ಇರೋಂಗೆ ಖಾಲಿ ಬಿದ್ದಿದೆ. ಅದರ ಜೊತೆಗೆ ಇಲ್ಲಿ ಸುತ್ತಮುತ್ತ ಅಂದರೆ ದೇವನಹಳ್ಳಿ ಸುತ್ತಮುತ್ತ ಏನು ಏರ್ಪೋರ್ಟ್ ಆಯಿತು, ಏರ್ಪೋರ್ಟ್ನ ಸುತ್ತಮುತ್ತ ಸುಮಾರಷ್ಟು ಭೂಮಿನ ಅಕ್ವೈರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲೂ ಕೂಡ ಈಗಲೂ ಸುಮಾರಷ್ಟು ಭೂಮಿ ಖಾಲಿ ಬಿದ್ದಿದೆ, ಯಾವುದೇ ಇಂಡಸ್ಟ್ರಿಗಳು ಬಂದಿಲ್ಲ. ಅದಾದಮೇಲೆ ಇಲ್ಲಿ ಈಗೇನು ಫಸ್ಟ್ ಫೇಸಲ್ಲಿ ಏನು ತೊಗೊಂಡಿದ್ದಾರೆ, ಏರೋನಾಟಿಕ್ ಡಿಫೆನ್ಸ್ ಪಾರ್ಕಿನ ಫೇಸ್ 2ಲ್ಲಿ ಏನು ತೊಗೊಂಡಿದ್ದಾರಲ್ಲ, ಆ 2nd ಫೇಸಲ್ಲಿ ತೊಗೊಂಡಂಥ ಭೂಮಿನ ಚಾಣಕ್ಯ ಯೂನಿವರ್ಸಿಟಿ, ಕೈಗಾರಿಕಾ ಉದ್ದೇಶಕ್ಕೆ ಅಂತ ತೊಗೊಂಡಂಥ ಭೂಮಿನಲ್ಲಿ ಚಾಣಕ್ಯ ಯೂನಿವರ್ಸಿಟಿಗೆ ಬಂದಿದೆ. ಆ ಚಾಣಕ್ಯ ಯೂನಿವರ್ಸಿಟಿಗೆ ಒಂದಷ್ಟು ಭೂಮಿನ ಕೊಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿ ಬ್ರಿಗೇಡ್ಗೆ ಅಂತ ಹೇಳಿ, ಮನೆ ಕಟ್ಟೋದಕ್ಕೆ, ಇನ್ನು ರಿಯಲ್ ಎಸ್ಟೇಟ್ ಥರದ ಕೆಲಸಕ್ಕೆ ಅಂತ ಹೇಳಿ ಒಂದಷ್ಟು ಭೂಮಿನ ಕೊಟ್ಟಿದ್ದಾರೆ.
ಅಂದರೆ ಇವರು ಕೈಗಾರಿಕೆ ಉದ್ದೇಶಕ್ಕೆ ಅಂತ ಹೇಳಿ ವಶಪಡಿಸ್ಕೊಂಡಿರುವಂಥ ಭೂಮಿನ ರೈತರ ಹತ್ರ ಆ ಉದ್ದೇಶಕ್ಕೆ ಅದನ್ನು ಬಳಸ್ತೇನೆ ನಾನು ಬೇರೆ ಬೇರೆ ಉದ್ದೇಶಕ್ಕೆ ಅಂದರೆ ಅವ್ರಿಗೇನು ಅನುಕೂಲ ಆಗುತ್ತೆ ಅಥವಾ ಶ್ರೀಮಂತರಿಗೆ ಏನು ಅನುಕೂಲ ಆಗುತ್ತೆ, ಬಂಡವಾಳಶಾಹಿಗಳಿಗೆ ಏನು ಅನುಕೂಲ ಆಗುತ್ತೆ, ಆ ಥರದ ಉದ್ದೇಶಕ್ಕೆ ಇದನ್ನು ಬಳಸ್ತಾ ಇರೋದಿದೆಯಲ್ಲ, ಇದು ನಾವಿಲ್ಲಿ ನೋಡ್ಬೋದು. ಚನ್ನರಾಯಪಟ್ಟಣದ ಕೃಷಿ ಭೂಮಿ ವೈವಿಧ್ಯತೆ ಅಪಾರವಾದದ್ದು. ಯಾವುದೇ ಕೈಗಾರಿಕೆಗಳಿಗಿಂತಲೂ ಹೆಚ್ಚು ಸಂಪತ್ತನ್ನು ಈ ನೆಲ ಪ್ರತಿದಿನ ಬೆಂಗಳೂರಿಗೆ ಕೊಡುತ್ತಿದೆ. ಇಲ್ಲಿ ಈ ಭಾಗ ಏನಿದೆ 13 ಹಳ್ಳಿಗಳ 1777 ಎಕರೆ, ಈ ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಕನಿಷ್ಠ ಪ್ರತಿದಿನ 3000 ಲೀಟ್ರಷ್ಟು ಹಾಲನ್ನು ನಾವಿಲ್ಲಿ ಉತ್ಪಾದನೆ ಮಾಡ್ತೀವಿ. ಇದೇ ಹಾಲನ್ನು ನಾವು ಕಳಿಸ್ತೀವಿ. ಇವತ್ತು ಭಾರತ ಹಾಲಿನ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಭಾರತ ನಂಬರ್ 1 ಸ್ಥಾನದಲ್ಲಿರೋದಕ್ಕೆ ನಮ್ಮೂರಿನ ಹಾಲು ಕೂಡ ಸೇರಿದಾಗಲೇ, ಈ 13 ಹಳ್ಳಿಗಳ ಹಾಲನ್ನು ಸೇರಿದಾಗಲೇ ಅದು ನಂಬರ್ 1 ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ. ಅಂದರೆ ನಾನು ಹೇಳ್ತಿರೋದು ಇಲ್ಲಿ ಕೃಷಿ ತುಂಬ ಸಂಪದ್ಭರಿತವಾಗಿರ್ತಕ್ಕಂಥ ಸ್ಥಿತಿ ಇದೆ ಅಂತ ಅನ್ನೋದು. ಕನಿಷ್ಠ ಪ್ರತಿ ವರ್ಷ ಒಂದು 2000 ಟನ್ನಷ್ಟು ನಾವು ದ್ರಾಕ್ಷಿ ಬೆಳಿತೀವಿ ಇಲ್ಲಿ ಈ ಭಾಗದಲ್ಲಿ. 2000 ಟನ್ಗಿಂತ ಹೆಚ್ಚು ದ್ರಾಕ್ಷಿ ಬೆಳಿತೀವಿ. ಹೆಚ್ಚು ಕಡಿಮೆ ಒಂದು 10,000 ಟನ್ನಷ್ಟು ಮಾವು ಬೆಳಿತೀವಿ ಇಲ್ಲಿ. ಹಿಂಗಿದ್ದಾಗ್ಯೂ ಕೂಡ ಈ ಥರದ ಭೂಮಿನೇ ಬೇಕಾಗಿತ್ತಾ ಇವರು ಕೈಗಾರಿಕೆಗಳನ್ನ ಮಾಡಲಿಕ್ಕೆ ಅಂತ ಅನ್ನೋದು ನಮ್ಮ ಪ್ರಶ್ನೆ. ದವಸ ಧಾನ್ಯ ಅಂತೂ ಕೂಡ ಇಲ್ಲಿ ಸುಮಾರಷ್ಟು, ಇಲ್ಲಿ ಎಲ್ಲರೂ ಕೂಡ ತಿಂದು ಉಳಿಯೋಷ್ಟು ದವಸ ಧಾನ್ಯಗಳನ್ನು ಬೆಳಿತೀವಿ. ಅದಲ್ಲ, ಆಮೇಲೆ ಬೆಂಗಳೂರಿಗೆ ಸಪ್ಲೈ ಆಗೋಂಥ, ಅಂದರೆ ಬೆಂಗಳೂರಲ್ಲಿ ಈಗ ಸಪ್ಲೈ ಆಗ್ತಾ ಇರ್ತಕ್ಕಂಥ ಕನಿಷ್ಠ ಒಂದು 25%ನಷ್ಟು, ಅಂದರೆ ಬೆಂಗಳೂರಲ್ಲಿ ತಿಂತಾ ಇರ್ತಕ್ಕಂಥ 25% ಏನಿದೆಯಲ್ಲ, ಅದು ದೇವನಹಳ್ಳಿ ತಾಲೂಕು ಮತ್ತು ನಮ್ಮ ಹೊಸಕೋಟೆ ತಾಲೂಕು, ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರಗಳಿಂದ ಬರೋದು. ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದಲೇ ಹೋಗ್ತಾ ಇದೆ. ಅದರಲ್ಲಿ ನಮ್ಮ ಪಾಲು ಕೂಡ ತುಂಬ ದೊಡ್ಡದಿದೆ. ಈ 13 ಹಳ್ಳಿಗಳ ಪಾಲು ಕೂಡ ತುಂಬ ದೊಡ್ಡದಿದೆ. ಇಷ್ಟೆಲ್ಲ ಆಗುತ್ತಿದ್ದರೂ ಮಂತ್ರಿಗಳು ಆಡಿದ ಮಾತುಗಳನ್ನು ಮರೆತು ಬೇಜವಾಬ್ದಾರಿಯಿಂದ ನಡೆಯುತ್ತಿದ್ದಾರೆ ಎಂದು ರೈತರಲ್ಲಿ ಆತಂಕ ಮಡುಗಟ್ಟಿದೆ. 4 ವರ್ಷದಿಂದ 2 ಸರ್ಕಾರ ಹೋಗಿವೆ. ಮೊದಲನೇದು BJP ಸರ್ಕಾರ ಹೋಗಿದೆ. BJP ಸರ್ಕಾರದ ನಿರಾಣಿ ಇದ್ದರು. ನಿರಾಣಿ ಹತ್ರ ಸುಮಾರು ಸಲ ಮೀಟಿಂಗ್ ಮಾಡಿದ್ವಿ. ಅವನು ರೈತರ ಪರ ನಿಲ್ತೀನಿ ಅಂತ ಹೇಳಿದ. ರೈತರ ಪರ ನಿಲ್ತೀನಿ ಅಂದ. ಕೊನೆಗೆ ರೈತರ ಪರ ನಿಲ್ಲಿಲ್ಲ ಅವನು. ಕೊನೆಗೆ ಅಧಿವೇಶನದಲ್ಲಿ ಅವನು ವಿಧಾನಸೌಧ ಅಧಿವೇಶನದಲ್ಲಿ 50%ಗಿಂತ ಹೆಚ್ಚು ವಿರೋಧ ಇದ್ದರೆ ನಾನು ಕೈ ಬಿಡ್ತೀನಿ ಅಂತ ಹೇಳಿದ್ದ. ನಾವು 75-80% ಕೊಟ್ವಿ. ಆದರೂ ಅವನು ಒಪ್ಪಲಿಲ್ಲ. ಕೊನೆಗೆ ಅವನು ಹೋದ. ರೈತರನ್ನ ವಿರೋಧ ಹಾಕ್ಕೊಂಡು ಅವನು ಸೋತ ಅವನು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಬಂದು ನಾವು ರೈತರ ಪರವಾಗಿ ನಿಲ್ತೀವಿ, ರೈತರ ಪರವಾಗಿ ಇರ್ತೀವಿ, ರೈತರ ಪರ ಭೂಮಿ ಉಳಿಸ್ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿ KH ಮುನಿಯಪ್ಪನವರು ಇದ್ದಾರೆ, MB ಪಾಟೀಲರು ಇದ್ದಾರೆ. ಇವರು ರೈತರ ಪರ ನಿಲ್ತೀನಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಕೊನೆಗೂ ರೈತರ ಪರ ನಿಲ್ತಾ ಇಲ್ಲ. ಇವರು ರೈತರ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ. ಇವರು ಏನಿದ್ರು ಯಾರ ಪರ ಇದ್ದಾರೆ? ಭೂ ದಳ್ಳಾಳಿಗಳ ಪರ ಇದ್ದಾರೆ. ಭೂ ಸ್ವಾಧೀನ ಪಡಿಸ್ಕೊಂಡು ಭೂ ದಳ್ಳಾಳಿಗಳು ಕೊಟ್ಟು ಇವರು ದುಡ್ಡು ಮಾಡೋ ರೀತಿಯಲ್ಲಿದ್ದಾರೆ. ಆದ್ದರಿಂದ ಇವರು ತುಂಬ ಏನು KH ಮುನಿಯಪ್ಪನವರು ಆಫೀಸ್ಗಾಗಿರಲಿ ಮನೆಗಾಗಿರಲಿ ತುಂಬ ಓಡಾಡಿದ್ದೀವಿ. ಎಷ್ಟು ಹೋರಾಟ ಮಾಡಿದ್ದೇವೆ ಅಂದರೆ ಪ್ರತಿ ಮಂತಲ್ಲಾಗಿರಲಿ ಪ್ರತಿ 2 ಮಂತ್ಸ್ಗೊಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಎಷ್ಟು ಹೋರಾಟ ಮಾಡಿದ್ದೀವಿ ಅಷ್ಟೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ಆ ರೀತಿ ಎಲ್ಲರೂ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಬೇಕಾದ್ರೆ ಆಯಿತು ರೈತರ ಪರ ನಿಲ್ತೀವಿ ಅಂತ ಹೇಳ್ತಾರೆ. ಒಂದು ವಾರದಲ್ಲಿ ಮೀಟಿಂಗ್ ಕರೀತೀರಿ ಅಂತ ಹೇಳ್ತಾರೆ, ಕೈ ತಪ್ಪಿಸ್ತಾರೆ. 10 ನಿಮಿಷ ಕೂಡ ನಾವು ಸೌಜನ್ಯಕ್ಕೆ ನಮ್ಮ ರೈತರ ಪರವಾಗಿ 10 ನಿಮಿಷ ಕೂಡ ಮೀಟಿಂಗ್ ಮಾಡಿಲ್ಲ ಅವರು. ಈ ಪ್ರದೇಶದಲ್ಲಿ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರು ಸಾಕಷ್ಟು ಪ್ರಮಾಣದಲ್ಲಿದ್ದು ಅವರಿಗೆಲ್ಲ ಈ ಭೂಮಿ ದೊರಕಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾರಿಯಾದ ಕ್ರಾಂತಿಕಾರಿ ಕಾಯ್ದೆ ಉಳುವವನೇ ಭೂ ಒಡೆಯ ಯೋಜನೆಯಿಂದ. ಆಗಲೂ ಇವರೆಲ್ಲರೂ ಹೋರಾಟದಿಂದಲೇ ಭೂಮಿ ಪಡೆದುಕೊಂಡಿದ್ದು ಈಗ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಂದಲೇ ದೊರೆತ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುವ ಪರಿಸ್ಥಿತಿ ಬಂದಿದೆ. ಜೊತೆಗೆ ಇಲ್ಲಿ ಈ ಭೂಮಿ ಇದೆಯಲ್ಲ, ಈ ಭೂಮಿ ಹಿಂದೆ ಸುಮಾರಷ್ಟು ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೆ ಭೂಮಿ ಸಿಗಬೇಕು ಅಂತಂತಂದರೆ ಸುಮಾರು ಕಷ್ಟಗಳನ್ನು ಪಟ್ಟು, ಅಂದರೆ ಆಗ ಸುಮಾರು ಮೇಲ್ಜಾತಿಗಳ ಪ್ರತಿರೋಧವನ್ನು ಎದುರಿಸಿ ಪಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಭೂಮಿನ. ಅವರು ಕನಿಷ್ಠ ಪಕ್ಷ ಒಂದು 500 ಎಕರೆಯಷ್ಟು ಭೂಮಿ ತಳ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಭೂಮಿ ಇದೆ. ಆ ಭೂಮಿಯನ್ನು ಕೂಡ, ಅಂದರೆ ದೇವರಾಜ ಅರಸು ಕಾಲದಲ್ಲಿ ಕೊಟ್ಟಂಥ ಭೂಮಿಯನ್ನು ಇವರು ಇದ್ದಕ್ಕಿದ್ದ ಹಾಗೆ ಭೂ ಸ್ವಾಧೀನದ ಮೂಲಕ ವಶಪಡಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ಮತ್ತು ಅದು ಆಗಬಾರ್ದಾಗಿರತಕ್ಕಂಥ ಒಂದು ವಿಷಯ ಅಂತ ಅನ್ಸುತ್ತೆ. ಅದರ ಜೊತೆಗೆ ದೇವರಾಜ ಅರಸು ಕಾಲದಲ್ಲಿ ಹಾಗೇನು ಭೂ ಸುಧಾರಣೆ ಬಂತು, ಆ ಭೂ ಸುಧಾರಣೆ ಮೂಲಕ ಸಿಕ್ಕಿದ್ದಂಥ, ಭೂ ಸುಧಾರಣೆ ಕಾನೂನಿನ ಮೂಲಕ ಸಿಕ್ಕಿದ್ದಂಥ ಆ ಭೂಮಿ ಇವತ್ತು ತುಂಬ ಸಂಪದ್ಭರಿತವಾಗಿ
ಸುಂದರವಾಗಿರ್ತಕ್ಕಂಥ ಭೂಮಿ ಆಗಿದೆ. ಎಲ್ಲರೂ ಕೂಡ ಹೂ ಬೆಳೀತಾ ಇದ್ದಾರೆ, ಹಣ್ಣು ಬೆಳೀತಾ ಇದ್ದಾರೆ, ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಈ ಥರದ ಸುಮಾರು ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೆದು ಜೀವನ ಸಾಗಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಭೂಮಿನ ಇದ್ದಕ್ಕಿದ್ದಾಗೆ ಕಿತ್ಕೊಂಡ್ಬಿಟ್ರೆ ಅಲ್ಲಿ ಬದುಕ್ತಾ ಇರ್ತಕ್ಕಂಥ ಆ ಭೂಮಿನೇ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಕನಿಷ್ಠ ಪಕ್ಷ 350ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗುವಂಥ ಸ್ಥಿತಿ ಇದೆ. ಅದರಲ್ಲಿ 150ಕ್ಕೂ ಹೆಚ್ಚು ಕುಟುಂಬಗಳು ತಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕುಟುಂಬಗಳು. ಒಟ್ಟು 350ಕ್ಕೂ ಹೆಚ್ಚು ಕುಟುಂಬಗಳು ಸಂಪೂರ್ಣ ಭೂರಹಿತರಾಗಿ ಬೀದಿಗೆ ಬೀಳುವಂಥ ಒಂದು ಸ್ಥಿತಿ ಇದೆ. 2022ರ ವಿಧಾನಸಭೆ ಅಧಿವೇಶನದ ವೇಳೆ ಈ 13 ಗ್ರಾಮಗಳ ರೈತರು ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಕೂತಿದ್ದರು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಧರಣಿ ಸ್ಥಳಕ್ಕೆ ಬಂದು ಹೋರಾಟವನ್ನು ಬೆಂಬಲಿಸಿದ್ದರು. ಕೈಗಾರಿಕೆಗಳು ಆಗಬೇಕು ನಿಜ, ಹಾಗೆಂದು ಫಲವತ್ತಾದ ಭೂಮಿಯನ್ನು ರೈತರಿಂದ ಕಸಿಯಬಾರದು, ಈ ಹೋರಾಟಕ್ಕೆ ನನ್ನ ಬೆಂಬಲವಿದೆ ಎಂದು ಸ್ಪಷ್ಟವಾಗಿ ನುಡಿದಿದ್ದರು. ಭೂಸ್ವಾಧೀನವನ್ನ ವಿರೋಧ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ, ಯಾರಿಗೆ ಅನ್ಯಾಯ ಆದರೂ ಕೂಡ ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ರೈತರಿಗಾಗಲಿ, ದಲಿತರಿಗಾಗಲಿ, ಹಿಂದುಳಿದವ್ರಿಗಾಗಲಿ ಅಥವಾ ಭೂ ಕಾರ್ಮಿಕರಿಗಾಗಲಿ, ಯಾರಿಗೇ ಆಗಲಿ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ಸರ್ಕಾರ ಅನೇಕ ಕಡೆಗಳಲ್ಲಿ ನಿಮ್ಮ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಭೂಮಿ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. ಫಲವತ್ತಾದಂತ ಭೂಮಿನ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಚಿಂತಾಮಣಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಬೀಳಗಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಬೇರೆ ಕಡೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿಯವರು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಅವರು ಕೊಡಬೇಕಾದ್ರೆ ಇಂಡಸ್ಟ್ರಿ ಬೆಳಿಬೇಕು ನಿಜ, ಇನ್ವೆಸ್ಟ್ಮೆಂಟ್ ಬರಬೇಕು ನಿಜ. ಇನ್ವೆಸ್ಟ್ಮೆಂಟ್ ಬರದೇನೆ ಉದ್ಯೋಗ ಸೃಷ್ಟಿ ಆಗೋದೆಲ್ಲ ನಿಜ. ಹಾಗಂತೇಳಿ ರೈತರನ್ನ ಒಕ್ಲೇಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಭೂಮಿ ಫಲವತ್ತಾದಂತ ಭೂಮಿನೇ ಅಕ್ವೈರ್ ಮಾಡಿಕೊಡ್ಬೇಕು ಅಂತೇನಿಲ್ಲ. ಹೊರಡು ಭೂಮಿ ಇರ್ತದೆ, ಸರ್ಕಾರಿ ಜಾಗ ಇರ್ತದೆ, ಅಂತ ಭೂಮಿಗಳನ್ನ ನೋಡಿ ಕೊಡಬೇಕು. ಅವ್ರಿಗೆ ಇಂಡಸ್ಟ್ರಿ ಬರಬೇಕು ನಿಜ. ಹಾಗಂತೇಳಿ ರೈತರಿಗೆ ಅನ್ಯಾಯ ಮಾಡಕ್ ಹೋಗಬಾರ್ದು. ಸಿದ್ದರಾಮಯ್ಯನವರು ರೈತ ಹಿನ್ನೆಲೆಯ, ಅದರಲ್ಲೂ ರೈತ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು. ಅವರು ಒಂದು ಹಂತಕ್ಕೆ, ಒಂದು ಅವಧಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಕೂಡ ಆಗಿದ್ರಂತೆ, ಜನರಲ್ ಸೆಕ್ರೆಟರಿ ಆಗಿದ್ರಂತೆ ಮೈಸೂರಿನ ವಿಭಾಗಕ್ಕೆ. ಹಾಗಿದ್ದಾಗ್ಯೂ ಕೂಡ ರೈತರ ಅಷ್ಟು ಸಂಕಷ್ಟ ಗೊತ್ತಿದ್ದಾಗ್ಯೂ ಕೂಡ, ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅಂತ ಹೇಳಿ ಪ್ರತಿ ಸರಿ ಮಾತಾಡ್ತಾ ಇದ್ದಾಗ್ಯೂ ಕೂಡ ಅವರು ಈ ಥರದ ಅಂದರೆ ಇದೇನು ನಿರಂತರವಾಗಿ 3.5 ವರ್ಷಗಳ ಕಾಲ ನಡೀತಾ ಇರತಕ್ಕಂಥ ಈ ಚಳುವಳಿಯನ್ನು ಮತ್ತು ಈ ಥರದ ರೈತರ ಪ್ರತಿರೋಧವನ್ನು ಧಿಕ್ಕರಿಸಿ ತೀರಾ ಇತ್ತೀಚೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ರೈತರ ಪರವಾಗಿದ್ದಂಥ ಸಿದ್ದರಾಮಯ್ಯ, ರೈತರ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಅವರು ಇದ್ದಕ್ಕಿದ್ದ ಹಾಗೆ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಎಷ್ಟು ಸರಿ ಅಂತ ಅನ್ನೋದು, ಮತ್ತು ನಿಜವಾಗ್ಲೂ ಇದು ಸಿದ್ದರಾಮಯ್ಯನ ಗೊತ್ತಿದೆಯಾ ಅಂತ ಅನ್ನೋದು ನಮ್ಗೆ ಅನುಮಾನ ಇದೆ. ಅವ್ರಿಗೆ ಗೊತ್ತಿದ್ದೇ ಇದು ನಡೀತಾ ಇದೆಯಾ ಅಂತ ಹೇಳಿ. ಅವ್ರಿಗೆ ಗೊತ್ತಿದ್ದೇ ಇದು ಇದೆ ಅಂತ ಅನ್ನೋದಾದರೆ ಅವರು ಸಮಾಜವಾದಿ ಸಿದ್ದರಾಮಯ್ಯ ಅಂತ ಹೇಳ್ಕೊಳ್ಳೋದು, ಅನ್ನರಾಮಯ್ಯ ಅಂತ ಹೇಳ್ಕೊಳ್ಳೋದು ಅವೆಲ್ಲ ಎಲ್ಲೋಯ್ತು ಅಂತ ಅನ್ನೋದು ನಾವು ಕೇಳಬೇಕು ಅಂತ ಅನಿಸುತ್ತೆ. 2013ರಲ್ಲಿ UPA ಅಧಿಕಾರಾವಧಿಯಲ್ಲಿ ಜಾರಿಗೆ ತಂದ ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ಕಾಯ್ದೆ ಬಲವಂತದ ಭೂಸ್ವಾಧೀನವನ್ನು ನಿರ್ಬಂಧಿಸುತ್ತದೆ. ಈ ಕಾಯ್ದೆಯನ್ನು ಗಾಳಿಗೆ ತೂರಿ 80% ರೈತರಿಗೆ ಒಪ್ಪಿಗೆ ಇಲ್ಲದಿದ್ದರೂ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಇಂದಿನ ಸರ್ಕಾರ ಹಿಂದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಗೊಂಬರುತ್ತೆ. 2013ರಲ್ಲಿ ಒಂದು ಕಾನೂನನ್ನು ಜಾರಿಗೆ ತಗೊಂಬರುತ್ತೆ. 2013ರ ಭೂಸ್ವಾಧೀನ ಕಾಯ್ದೆ ಏನಿದೆ, ಕೇಂದ್ರ ಸರ್ಕಾರ ಜಾರಿಗೆ ತಗೊಂಬಂದಂಥ ಭೂಸ್ವಾಧೀನ ಕಾಯ್ದೆ ಏನಿದೆ, ಅದರ ಪ್ರಕಾರ
ಅದರ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ಗೆ ಸಂಬಂಧಪಟ್ಟಂಥ ಕಾಯ್ದೆ 2013ರಲ್ಲಿ ಜಾರಿಗೆ ಬಂದಿದ್ದು. ಆ ಕಾಯ್ದೆ ಪ್ರಕಾರ ಕನಿಷ್ಠ ಪಕ್ಷ 80%ನಷ್ಟು ಜನ 80% ಭೂ ಮಾಲೀಕರು ರೈತರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಆ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೋಬೋದು ಅಂತಂತ ಹೇಳಿ ಆ ಕಾನೂನು ಹೇಳುತ್ತೆ. ಆದರೆ ಆ 80% ಜನ ಇಲ್ಲಿ ವಿರೋಧವಾಗಿದ್ದಾರೆ. ಆ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದಾಗೂ ಕೂಡ ಈ ಭೂಮಿನ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಯಾವತ್ತೂ ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಂದರೆ ಈ ಕಾನೂನಿಗೆ ವಿರುದ್ಧವಾಗಿ ಇವರು ಅಕ್ವಿಜಿಷನನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಈ ಕಾಯ್ದೆ ಜಾರಿಗೆ ಬರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ ರಾಹುಲ್ ಗಾಂಧಿ ಅವರು ಇಂದು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ರೈತ ಪರ ನೀತಿಗಳು ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುತ್ತಿರುವ ಕಾಂಗ್ರೆಸ್ಸಿನ ಅಖಿಲ ಭಾರತ ಮಟ್ಟದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಚನ್ನರಾಯಪಟ್ಟಣದ ರೈತರ ಒಡಲಾಳದ ಸಂಕಟ ತಿಳಿಯುವುದೇ. ಈ ಹಿಂದೆ ಇದೇ ರೈತರಿಗೆ ಭರವಸೆ ನೀಡಿದ್ದ ಸಿದ್ದರಾಮಯ್ಯನವರ ಕೈ ಕಟ್ಟಿ ಹಾಕಿರುವುದು ಯಾವ ಶಕ್ತಿಗಳು? ಈ ಪ್ರಶ್ನೆಗಳನ್ನು ಕೇಳುತ್ತಾ ದೇವನಹಳ್ಳಿ ಚಲೋ ನಡೆಯುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.